ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈಗ ಬೇಸಿಗೆ ಬಂತಲ್ಲ, ಎಲ್ಲರೂ ಸಂಡಿಗೆ ಮಾಡಿ ಸ್ಟಾಕ್ ಇಡ್ತೀವಲ್ಲ. ಈಗ ನಾನು ಅದೇ ಥರ ಸಂಡಿಗೆ ಮಾಡೋದು ತೋರಿಸ್ತಾ ಇದ್ದೀನಿ, ನೋಡೋಣ ಬರ್ರಿ. ನೋಡಿ ಫ್ರೆಂಡ್ಸ್, ನಾನೀಗ ಚಕ್ಲಿ ಸಂಡಿಗೆ ಮಾಡೋಕ್ಕಂತ ಈ ಥರ ಒಂದು ಸೇರಷ್ಟು ಅಕ್ಕಿ ನೆನೆ ಹಾಕೀನಿ. ಈಗ ಇದನ್ನು ನೆನೆ ಹಾಕಿ 3 ದಿನ ಆಯಿತು. 3 ದಿನ ಅಂದರೆ ಈಗ ಸೋಮವಾರ ಹಾಕಿ ಮಂಗಳವಾರ ಒಂದಿನ ಬಿಟ್ಟು ನಾವು ಬುಧವಾರ ದಿನ ರಾತ್ರಿ ನೀವು ಅಕ್ಕಿ ಮಿಕ್ಸಿಗೆ ಹಾಕ್ಕೊಂಡ್ರೂ ನಡೆಯುತ್ತಾ, ಇಲ್ಲ ಮಂಗಳವಾರ ರಾತ್ರಿ ನೀವು ಅಕ್ಕಿ ಮಿಕ್ಸಿಗೆ ಹಾಕಿದ್ರೂ ನಡೆಯುತ್ತಾ. ಈಗ ನಾನು 3 ದಿನ ಅಕ್ಕಿ ನೆನೆ ಹಾಕಿದ್ದೆ. ಈಗ 3 ದಿನ ಆದಮೇಲೆ ನಾನು ಹಿಟ್ಟು ರುಬ್ಕೊಳಕತ್ತೀನಿ. ಈ ಥರ ಅಕ್ಕಿ ಚೆನ್ನಾಗಿ ನೆಂದಿರ್ತಾವ. ನೀವು ರೇಷನ್ ಅಕ್ಕಿನೇ ಹಾಕ್ಕೊಳ್ರಿ, ಇಲ್ಲ ಸೋನಾ ಮಸೂರಿ ಅಕ್ಕಿ ಆದರೂ ಹಾಕ್ರಿ. ಈಗ ಈ ಅಕ್ಕಿ ನೆಂದಿದ್ದಾವಲ್ಲ, ನಾನು ಈಗ ಈ ಅಕ್ಕಿನ ಮಿಕ್ಸಿಗೆ ಹಾಕ್ಕೊತೀನಿ. ನೋಡಿ ಫ್ರೆಂಡ್ಸ್, ನಾನೀಗ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಈ ಥರ ಹಿಟ್ಟನ್ನ ಚೆನ್ನಾಗಿ ರುಬ್ಕೊಳ್ರಿ. ಈ ಥರ ಇರಲಿ. ಭಾಳ ನೀವು ದೋಸೆ ಹಿಟ್ಟಿಗೆಲ್ಲ ರುಬ್ತಿರಲ್ಲ ಆ ಥರ ನೀಟಾಗಿ ರುಬ್ಕೊಳ್ರಿ. ಈ ಥರ ನಾನು ಹಿಟ್ಟು ರುಬ್ಬಿ ಇಟ್ಕೊಂಡಿನಿ. ಈಗ ನಾನು ಅಕ್ಕಿ ನಾವು ರುಬ್ಬಬೇಕಾದ್ರೆ ಅವತ್ತಿನ ದಿನ ರಾತ್ರಿನೇ ನಾನು ಸಬ್ಬಕ್ಕಿ ಸಮ ನೆನೆ ಹಾಕಿ ಇಟ್ಕೊಂಡಿದ್ದೆ. ಈಗ ನಾನು ಒಂದು ಸೇರು ಅಕ್ಕಿಗೆ ನಾವು ನೀರು ಕುಡಿಯೋ ಗ್ಲಾಸಿಂದ 1 ಗ್ಲಾಸಷ್ಟು ನಾನು ಸಬ್ಬಕ್ಕಿನ ನೆನೆ ಹಾಕಿ ಇಟ್ಕೊಂಡಿದ್ದೆ. ಈ ಥರ ಸಬ್ಬಕ್ಕಿನೂ ಚೆನ್ನಾಗಿ ನೆಂದಿದ್ದಾವೆ ನೋಡ್ರಿ. ಈ ಥರ ಸಬ್ಬಕ್ಕಿನೂ ಚೆನ್ನಾಗಿ ನೆಂದಿರ್ತಾವಲ್ಲ, ನಾವು ಈ ಥರ ಚಕ್ಲಿ ಸಂಡಿಗೆಗೆ ಸಬ್ಬಕ್ಕಿ ನೆಂದಿರ್ತಕ್ಕಂಥ ಸಬ್ಬಕ್ಕಿನ ಬೆಳಗ್ಗೆ ನಾವು ಅಂಬ್ಲಿ ಮಾಡ್ತಿರ್ತೀವಲ್ಲ, ಆ ಟೈಮಲ್ಲಿ ಈ ಸಬ್ಬಕ್ಕಿನ ನಾವು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಳಂಬ್ರಿ. ಈಗ ನಾನು ಇದನ್ನು ಮಿಕ್ಸಿಗೆ ಹಾಕ್ತೀನಿ ನೋಡ್ರಿ. ಈ ಥರ ನೀವು ಸಬ್ಬಕ್ಕಿನೂ ಸಮ ಭಾಳ ಸಣ್ಣಗೆ ಹಾಕಿರಿ, ಹಿಟ್ಟಾದಂಗೆ ಆಗಿರ್ಬೇಕಿದು. ಪೂರ್ತಿ ನುಣ್ಣಗೆ ರುಬ್ಕೊಂಡಿರಿ ಸಬ್ಬಕ್ಕಿನ. ಈ ಥರ ರುಬ್ಕೊಂಡು ಎರಡನ್ನೂ ಒಂದೇ ನಾವು ಅಕ್ಕಿ ರುಬ್ಬಿರ್ತಕ್ಕಂಥ ಹಿಟ್ಟಿಗೆ ಸಬ್ಬಕ್ಕಿನೂ ಹಾಕ್ಕೊಳ್ರಿ. ನಾನು ಈ ಥರ ಗ್ಲಾಸಲ್ಲಿ 1 ಗ್ಲಾಸಷ್ಟು ನಾನು ಸಬ್ಬಕ್ಕಿ ನೆನೆ ಹಾಕಿದ್ದೆ. ನೀವು ಸ್ವಲ್ಪ ಕಡಿಮೆ ಬೇಕಂದ್ರೂ ಹಾಕ್ಕೊಳ್ರಿ. ಈಗ ಇದು ಎರಡನ್ನೂ ನಾನು ಸೇರಿಸಿ ಒಂದೇ ಹಿಟ್ಟು ಮಾಡ್ಕೊತೀನಿ. ಈಗ ನಾನು ರುಬ್ಬಿರ್ತಕ್ಕಂಥದ್ದನ್ನು ಇದೇ ಹಿಟ್ಟಿಗೆ ಹಾಕ್ಕೊತೀನಿ. ಈಗ 2 ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳಂಬ್ರಿ. ಕಲಿಸ್ಕೊಂಡು ಈಗ ಒಂದು ಕಡೆ ಹೆಸರು ಕಾಯಕ್ಕೆ ಇಟ್ಕೊಳಂಬ್ರಿ ನೀರಿಗೆ, ಇದು ಅಂಬ್ಲಿ ಮಾಡೋಕ್ಕೆ. ಈಗ ಇದು 1 ಪಾತ್ರೆ ಹಿಟ್ಟಾಗಿದ್ದರೆ ಆ ಪಾತ್ರೆಯಿಂದ 2 ಪಾತ್ರೆಯಷ್ಟು ನೀರು ಇಟ್ಕೋಬೇಕು. ಚಕ್ಲಿ ಸಂಡಿಗೆ 2 ಪಾತ್ರೆಯಷ್ಟು ನೀರು ಇಟ್ಕೊಳ್ರಿ. ಈಗ ಇದು 1 ಪಾತ್ರೆ ಹಿಟ್ಟಾಗೈತೆ. ನಾನು ಈಗ ಕಲಸಿರ್ತಕ್ಕಂಥದ್ದನ್ನು ಏನು ನೀವು ಲೆಕ್ಕಕ್ಕೆ ತೊಗೋಬೇಡ್ರಿ, ಇದಿಷ್ಟೇ ಇರಲಿ. ನೀವು ಇದನ್ನು ಬಿಟ್ಟು 1 ಪಾತ್ರೆ ಹಿಟ್ಟಿಗೆ 2 ಪಾತ್ರೆಯಷ್ಟು ನೀರು ಇಟ್ಕೊಳ್ರಿ. ಈಗ ನಾನು ನೀರನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ. ನಾನೀಗ 1 ಪಾತ್ರೆಗೆ 2 ಪಾತ್ರೆಯಷ್ಟು ನೀರನ್ನು ಗ್ಯಾಸ್ ಹಚ್ಚಿ ನಾನು ದೊಡ್ಡ ಗ್ಯಾಸಿಗೆ ಮಾಡ್ತಾಯಿದ್ದೀನಿ, ಭಾಳ ಇರೋದ್ರ ಸಲುವಾಗಿ. ಈಗ ಇಷ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ. ಈಗ ಇದು ಚೆನ್ನಾಗಿ ನೀರು ಕುದ್ಮೇಲೆ ಅಂಬ್ಲಿ ಮಾಡೋದು ತೋರಿಸ್ತೀನಿ. ಈ ಥರ ರುಬ್ಬಿರ್ತಕ್ಕಂಥ ಹಿಟ್ಟನ್ನ ನೀಟಾಗಿ ನೀವು ಒಂದು ಕಟ್ಟಿಗೆ ಉಟ್ಟಿಂದ ಈ ಥರ ಎಲ್ಲದನ್ನ ತಿರುಕೊಳ್ರಿ. ಹಿಟ್ಟು ಗಟ್ಟಿಯಾಗಿರುತ್ತೆ, ನಾವು ರಾತ್ರಿನೇ ರುಬ್ಬಿಟ್ಟಿರ್ತೀವಲ್ಲ, ಅದಕ್ಕಂತ ಸ್ವಲ್ಪ ಹಿಟ್ಟನ್ನು ನೀಟಾಗಿ ನಾವು ಒಂದೇ ಅದಕ್ಕೆ ಮಾಡ್ಕೋಬೇಕು. ಈಗ ಈ ಥರ ಮಾಡ್ಕೊಂಡ್ಮ್ಯಾಗ ಹೆಸರು ಕಾದತನ ನೋಡಂಬ್ರಿ. ಈಗ ನಾವು ಸಂಡಿಗೆ ನೀರಿಟ್ಟಿದ್ವಲ್ಲ, ಈ ನೀರೆಲ್ಲ ಚೆನ್ನಾಗಿ ಕಾದವ. ಈ ಥರ ಇದು ಸ್ವಲ್ಪ ಕುದಿಯೋ ಮುಂದ್ಗಡೆಗೆ ನಾವು ಹಿಟ್ಟಾಕಿ ತಿರ್ಕೊಂಬಿಡಂಬ್ರಿ. ಈ ಥರ ಒಬ್ಬರು ಹಿಟ್ಟಾಕ್ದಂಗೆಲ್ಲ ಒಬ್ರು ಈ ಥರ ತಿರ್ಕೊಂಬಿಡ್ರಿ, ಇಲ್ಲಾಂದ್ರೆ ಗಂಟಾಗತ್ತೆ. ಈ ಥರ ನೀಟಾಗಿ ನೀವು ಕೈ ಬಿಡದೇನೆ ತಿರುತ್ತಾ ಇರ್ರಿ. ಸ್ವಲ್ಪ ಆ ಪಾತ್ರೆಗೆ ನೀರನ್ನ ಕಲಸಿ ಹಾಕ್ಕೊಳ್ರಿ. ಅದ್ರಾಗಿರ್ತಕ್ಕಂಥ ಹಿಟ್ಟನ್ನೆಲ್ಲ ನೀಟಾಗಿ ಹಾಕ್ಕೊಂಬಿಡ್ರಿ ತೊಳೆದು. ಈ ಥರ ಕೈ ಬಿಡದೇನೆ ನೀವು ತಿರುತ್ತಾ ಇರಬೇಕು. ನೀವು ಸ್ಟೀಲಿನ ಸ್ಪೂನಿಂದ ತಿರುವಿದ್ರೆ ಅಷ್ಟೊಂದು ಸರಿ ಅನಿಸಲ್ಲ. ನಾವು ಈ ಥರ ಉಟ್ಟಿಟ್ಕೊಂಡಿರ್ಬೇಕು ಮನೆಯಲ್ಲಿ, ಬೇಳೆ ದಡ್ಸೋಂಥ ಉಟ್ಟು, ಇಲ್ಲಾಂದ್ರೆ ಉಗ್ಗಿ ಉಟ್ಟಂತ ಇರ್ತಾವೆ, ಆ ಥರ ಉಟ್ಟಿಟ್ಕೊಂಡು ತಿರುಕೋಬೇಕು. ನೀವು ಈ ಥರ ತಿರುಕೊಂತಾನೆ ಇರಿ. ಇದು ಗಟ್ಟಿ ಆಗುತ್ತೆ, ಗಟ್ಟಿ ಆದ್ರೂ ನೀವು ತಿರುಗೋದು ಬಿಡಬಾರ್ದು. ಈ ಥರ ನೀಟಾಗಿ ತಿರ್ಕೊತಾನೆ ಇರಬೇಕು. ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ನೀವೇ ಹಾಕ್ಕೊಳ್ರಿ, ಎಷ್ಟು ನಿಮಗೆ ಬೇಕನ್ಸುತ್ತಾ ಅಷ್ಟು ಹಾಕಿ ನೀವು ಇದೇ ಥರ ತಿರ್ಕೊತ ಇದ್ರೆ ಇದು ಅಂಬ್ಲಿ ಗಟ್ಟಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಅನಿಸುತ್ತೆ. ನಿಮ್ಗೆ ಅವಾಗಲೇ ಮುಟ್ಟಿದಾಗ ಗೊತ್ತಾಗುತ್ತೆ ಅಂಬ್ಲಿ ಕುದ್ದತೆ ಇಲ್ಲ ಅಂತ. ಅದ್ರಂಗೆ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ರಿ. ಇದನ್ನು ಹಿಂಗೆ ತಿರುತಾನೆ ಕುದಿಸ್ಕೊತಿರ್ರಿ. ನೋಡಿರಿ, ಈ ಥರ ಆದಮೇಲೆ ಅಂಬ್ಲಿ ಚೆನ್ನಾಗಿ ಕುದ್ದಿರುತ್ತೆ ಅಂತ ಅರ್ಥ. ನೀವು ಈ ಥರ ಸ್ವಲ್ಪ ಮುಟ್ಟಿ ನೋಡಿದರೆ ಗೊತ್ತಾಗುತ್ತೆ ನಿಮ್ಗೆ ಅಂಬ್ಲಿ ಕುದ್ದಿರೋದು ಬಿಟ್ಟಿರೋದು ಅಂತ.
ಈ ಥರ ಚೆನ್ನಾಗಿ ಕೈಗೆ ಹತ್ತಿರಂಗೆ ಬಂದರೆ ಅಂಬ್ಲಿ ಕುದ್ದದಂತ ಅರ್ಥ. ಈಗ ಇದನ್ನೊಂದು 5 ನಿಮಿಷ ತನಕ ನೀವು ಚೆನ್ನಾಗಿ ಮುಚ್ಚಿಟ್ಬಿಡ್ರಿ. ಈ ಥರ ಸ್ವಲ್ಪ ಸ್ವಲ್ಪ ಒಂದು ಪಾತ್ರೆಗೆ ಬಳಸ್ಕೊಂಡು ಈ ಥರ ಚಕ್ಲಿ ಪಾವ್ ಇರ್ತಕ್ಕಂಥದಕ್ಕೆ ತೊಗೊಂಡು ನಿಮ್ಗೆ ಯಾವ ಪ್ಲೇಟ್ ಬೇಕೋ ಆ ಪ್ಲೇಟ್ನ ಹಾಕಿ ಚಕ್ಲಿ ಪಾವಲ್ಲಿ ಇಟ್ಟಿಟ್ಕೊಂಡು ಇವನ್ನ ನೀವು ಬಿಸಿಲಲ್ಲಿ ಸ್ವಲ್ಪ ಒಂದು ಪೇಪರ್ ಮೇಲೆ ಒತ್ಕೊಳ್ರಿ. ಈ ಥರ ಪ್ಲಾಸ್ಟಿಕ್ ಪೇಪರ್ ಮೇಲೆ ನಿಮ್ಗೆ ಯಾವ ಥರ ಬೇಕೋ ಆ ಥರನ ಪ್ಲೇಟ್ ಹಾಕ್ಕೊಂಡು ಒತ್ಕೊಳ್ರಿ. ಈ ಥರ ನಿಮ್ಗೆ ಚಕ್ಲಿ ಸೊಂಡಿಗೆ ಅಂದರೆ ಚಕ್ಲಿ ಸೊಂಡಿಗೆ, ಇಲ್ಲ ಡಾಣಿ ಬಂದರೆ ಯಾವ್ದು ಬೇಕೋ ಆ ಥರ ಡಿಸೈನ್ನಾಗ ರೆಡಿ ಆಗ್ತಾವ್ರಿ. ನೋಡಿರಿ ನಾವೀಗ ಇಷ್ಟೆಲ್ಲ ಸೊಂಡಿಗೆನ ಮಾಡ್ಕೊಂಡಿವಿ. ಈ ಥರ ಮಾಡ್ಕೊಳ್ರಿ. ನಿಮ್ಗೊಂದು ವರ್ಷದ ತನಕ ನೀವು ಚೆನ್ನಾಗಿ ಇಟ್ಕೊಂಡು ತಿನ್ಬೋದು. ಈ ಬೇಸಿಗೆ ಟೈಮಲ್ಲಿ ನಾವು ಬಿಸಿಲಿಗೆ ಚೆನ್ನಾಗಿ ಒಣಗಿಬಿಡ್ತಾವೆ. ಈ ಥರ ನೀವು ಒಂದು ಪ್ಲಾಸ್ಟಿಕ್ ಪೇಪರನ್ನು ಹಾಕ್ಕೊಳ್ರಿ, ಇಲ್ಲಾಂದರೆ ಒಂದು ಕಾಟನ್ ಸೀರೆ ಇಲ್ಲ ಲುಂಗಿ ಈ ಥರ ಯಾವುದ್ರ ಮೇಲಾದ್ರೂ ನೀವು ಮಾಡ್ಕೋಬೋದು. ನಾನು ಆ ಥರನೂ ಕೈ ಸೊಂಡಿಗೆ ಥರ ಆ ಥರನೂ ಮಾಡ್ಕೊಂಡಿವಿ. ನೋಡಿರಿ ಇಷ್ಟೆಲ್ಲ ಸೊಂಡಿಗೆ ಮಾಡೀವಿ. ಇವು ಒಣಗಿದ ಮೇಲೆ ಯಾವ ಥರ ಆಗ್ತಾವೆ ತೋರಿಸ್ತೀನಿ. ಒಣಗಿದ ಮೇಲೆ ಈ ಥರ ಆಗ್ತಾವೆ ನೋಡಿರಿ. ಪೇಪರಿಗೆ ಈಸಿಯಾಗಿ ಬಿಟ್ಬಿಡ್ತಾವೆ. ಈ ಥರ ನಾವು ನಿನ್ನೆ ಹಾಕಿದ್ವಿ, ಇವತ್ತೆಲ್ಲ ಈ ಥರ ಆಗ್ಯಾವ. ಇದನ್ನ ಈ ಥರ ಪ್ಲಾಸ್ಟಿಕ್ ಮೇಲೇ ಈ ಥರ ಬಿಡಿಸ್ಕೊಂಡು ನೀವು ಇವನ್ನ ಈ ಥರ ಒಳಸಿಟ್ರೆ ಇನ್ನೂ ಒಂದು ದಿನ ಚೆನ್ನಾಗಿ ಒಣಗಿಬಿಡ್ತಾವೆ. ಪೂರ್ತಿ ಎಲ್ಲ ಚೆನ್ನಾಗಿ ಒಂದು 3 ದಿನ ನೀವು ಒಣಗಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಸೊಂಡಿಗೆ ರೆಡಿ ಆಗ್ತಾವೆ. ನಿಮ್ಗೆ ಯಾವಾಗ ಬೇಕೋ ಅವಾಗ ನೀವು ಎಣ್ಣೆಲಿ ಕರ್ಕೊಂಡು ತಿನ್ಬೋದು. ಈ ಥರ ಎಲ್ಲ ಸೊಂಡಿಗೆನೂ ನೀವು ಮಾರನೇ ದಿನ ಹಾಕಿದ ದಿನ ಒಂದು ದಿನ ಬಿಟ್ಟು ತಿರ್ಗಾ ಮರುದಿನ ನೀವು ಈ ಥರ ಎಲ್ಲ ಸೊಂಡಿಗೆನ ಅದೇ ಪ್ಲಾಸ್ಟಿಕ್ ಮೇಲೆ ಈ ಥರ ನೀವು ರಿಪೀಟ್ ಮಾಡಿ ಇಟ್ಕೊಳ್ರಿ. ಮತ್ತು ಹಸಿ ಇರ್ತಕ್ಕಂಥದ್ದೆಲ್ಲ ನೀಟಾಗಿ ಒಣಗ್ತಾವೆ. ನೋಡಿರಿ ಈಗ ಈ ಥರ ಒಣಗ್ಯಾವ. ನಾನು ಮತ್ತೆ ನಾಳೆ ತೋರಿಸ್ತೀನಿ ಹೆಂಗಾಗಿರ್ತಾವಂತ. ನೋಡಿರಿ ಪೂರ್ತಿಯಾಗಿ 2 ದಿನ ಒಣಗಿದ ಮೇಲೆ ಈ ಥರ ಆಗ್ತಾವೆ. ಈ ಥರ ಆಗಿರೋವನ್ನ ನೀವು ಎಣ್ಣೆಗೆ ಕರ್ಕೊಂಡು ತಿಂದ್ರೆ ಟೇಸ್ಟ್ ಚೆನ್ನಾಗಿರ್ತಾವೆ. ಈ ಥರ ಮಾಡಿಕೊಂಡು ನೀವು ಒಂದು ವರ್ಷದ ತನಕ ಇಟ್ಕೊಂಡು ತಿನ್ಬೋದು. ಮನೆಯಲ್ಲೇ ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿರಿ ಎಷ್ಟು ಚೆನ್ನಾಗಿ ಆಗ್ಯಾವಂತ ಸೊಂಡಿಗೆ. ಈ ಥರ ಮಾಡ್ಕೊಳ್ರಿ ನೀವು ಮನೆಯಲ್ಲಿ. ಬೇಸಿಗೆ ಟೈಮ್ ಇರುವಾಗ ಮಾಡಿಕೊಂಡ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೊಂಡಿಗೆ ಮಾಡಿ ನೀವು ಸ್ಟಾಕ್ ಇಟ್ಕೋಬೋದು. ನೋಡಿರಿ ನಾನು ಈ ಥರ ಡಾಣಿದು ಹಾಕೀನಿ ಮತ್ತು ಚಕ್ಲಿದೂ ಈ ಥರ ಹಾಕೀನಿ. ನೀವು ಈ ಥರ ಮಾಡಿಕೊಳ್ರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ರಿ ಮನೆಯಲ್ಲೇ. ಈ ಥರ ಪ್ಲ್ಯಾಸ್ಟಿಕ್ ಇದ್ದರೆ ಪ್ಲ್ಯಾಸ್ಟಿಕ್ಕಿಗೆ ಹಾಕಿ, ಇಲ್ಲಾಂದರೆ ನೀವು ಬಟ್ಟೆ ಮೇಲಾದ್ರೂ ಹಾಕ್ಕೊಳ್ರಿ. ಕರೆದು ತೋರಿಸ್ತೀನಿ. ಚಕ್ಲಿ ಸೊಂಡಿಗೆ ಮಾಡಿದ್ವಲ್ಲ, ಎಣ್ಣೆ ಚೆನ್ನಾಗಿ ಕಾಸಿ ಕರೀರಿ ಈ ಥರ ಸೊಂಡಿಗೆನ. ನೋಡಿರಿ ಎಷ್ಟು ಚೆನ್ನಾಗಿ ಆಳ್ತಾವಂತ. ನೀವು ಈ ಥರ ಸೊಂಡಿಗೆ ಮಾಡಿಕೊಂಡು 1 ವರ್ಷದ ತನಕ ನೀವು ಇಟ್ಕೋಬೋದು. ನೋಡಿರಿ ಎಷ್ಟು ಚೆನ್ನಾಗಿ ನಾವು ಸಣ್ಣ ಸೊಂಡಿಗೆ ಎಷ್ಟು ದೊಡ್ಡ ಆದವು ಅಂತ. ಈ ಥರ ಸೊಂಡಿಗೆನ ಕರ್ಕೊಂಡು ಒಂದು ಪ್ಲೇಟಿಗೆ ತಕ್ಕೊಂಡ್ರೆ. ಈಗ ನಾವು ಡಾಣಿ ಸೊಂಡಿಗೆನೂ ಮಾಡಿದ್ವಿ. ಈಗ ಅವನು ತೋರಿಸ್ತೀನಿ ಕರೆದು. ನೋಡಿರಿ ಎಷ್ಟು ಚೆನ್ನಾಗಾಗುವಂತ. ಈ ಥರ ಮಕ್ಕಳಿಗೆ ಕರೆದು ಕೊಟ್ಟರೆ ಭಾಳ ಇಷ್ಟಪಟ್ಟು ತಿಂತಾರೆ. ನೋಡಿರಿ ಎಷ್ಟು ದೊಡ್ಡ ಆದವು ಸೊಂಡಿಗೆ ಅಂತ. ನೋಡಿರಿ ಈ ಥರ ಮಾಡಿಕೊಳ್ರಿ. ಈ ಸಂಡಿಗೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಾಗ ಭೇಟಿಯಾಗೋಣ. ಬಾಯ್.